ಹಾಯ್ ಎವ್ರಿವಾನ್, ಮಧ್ಯಾಹ್ನ ಲಂಚ್ಗೆ ಅಂತ ನಾನು ಹುಳ್ಳಿ ಕಟ್ಟಿನ ಸಾರು ಮಾಡ್ತಾ ಇದ್ದೆ. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹುಳ್ಳಿಕಾಳನ್ನ ಮೊಳಕೆ ಬರಿಸಿಟ್ಕೊಂಡಿದ್ದೆ. ಅದನ್ನ ಒಂದು 3 ವಿಷಲ್ ಆಗೋಷ್ಟು ಕೂಗಿಸ್ಕೊತೀನಿ. ಹಾಗೆ ಸಾರನ್ನ ಮಾಡ್ಕೊಳ್ಳೋದಕ್ಕೆ ಮಸಾಲಕ್ಕೆ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕೊತಾ ಇದ್ದೀನಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಒಂದು ಈರುಳ್ಳಿ, ಒಂದು 3 ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಹಾಗೆ ಒಂದು ಟೊಮ್ಯಾಟೊ ಹಣ್ಣು ಹೆಚ್ಚಿಟ್ಕೊಂಡು ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಕಾಯಿ ತುರಿನ ಹಾಕೊಂಡು ಫ್ರೈ ಮಾಡ್ಕೊಂಡು ಅದಕ್ಕೆ ಅಚ್ಕಾರದ ಪುಡಿ ಹಾಕೊಂಡಿದ್ದೀನಿ 1 ಸ್ಪೂನು. ಮನೆಯಲ್ಲೇ ಮಾಡಿಟ್ಕೊಂಡಂಥ ಸಾಂಬಾರ್ ಪುಡಿನ ಹಾಕೊತಾ ಇದ್ದೀನಿ ಒಂದು 2 ಸ್ಪೂನ್ ಆಗೋಷ್ಟು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂತೀನಿ. ಹಾಗೆ ನಾನು ಹುಳ್ಳಿ ಕಟ್ಟು ಸಪ್ರೇಟು, ಕಾಳು ಸಪ್ರೇಟ್ ಮಾಡ್ಕೊಂಡೆ. ಆ ಹುಳ್ಳಿ ಕಟ್ಟಿಗೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕೊತಾ ಇದ್ದೀನಿ ನೋಡಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಅದು ಜಾರ್ ಕೂಡ ತೊಳೆದು ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದು 5 ನಿಮಿಷ ಆಗೋಷ್ಟು ಕುದಿಸ್ಕೊತೀನಿ. ಅಷ್ಟೊತ್ತಿಗೆ ನಾನು ಕಾಳಿಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ನೋಡಿ. ಒಗ್ಗರಣೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಯೂಶಲಿ ನಾವು ಹೇಗೆ ಮಾಡ್ಕೋತೀವಿ ಹಾಗೆ ಪ್ಯಾನ್ಗೆ ಎಣ್ಣೆ ಹಾಕೊಂಡು, ಸಾಸಿವೆ ಹಾಕೊಂಡು, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕೊಂಡು, ಕಾಳನ್ನ ಹಾಕೊಂಡು, ಉಪ್ಪು ಹಾಕೊಂಡು, ಕಾಯಿ ತುರಿ ಹಾಕೊಂಡು ರೆಡಿ ಆಗೋಗುತ್ತೆ ನೋಡಿ. ಹಾಗೆ ನಾನು ಸಾರ್ಗೂ ಕೂಡ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡೆ. ರೆಡಿ ಆಯಿತು ಹುಳ್ಳಿ ಕಟ್ಟಿನ ಸಾರು. ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು ಮುದ್ದೆ ಜೊತೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಡಯಟ್ ಮಾಡೋರು ಕೂಡ ಇದನ್ನ ಡೈಲಿ ತಗೋಬಹುದು ನೋಡಿ. ಅಷ್ಟು ಚೆನ್ನಾಗಿರುತ್ತೆ ಹುಳ್ಳಿ ಕಟ್ಟಿನ ಸಾರು, ಹುಳ್ಳಿಕಾಳು ಪಲ್ಯ ಮುದ್ದೆ ಜೊತೆಗಂತೂ ಕಾಂಬಿನೇಷನ್ ಆಹಾ, ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಲ್ವಾ. ಈ ತರ ತುಪ್ಪ ಹಾಕೊಂಡು ತಿಂತಾ ಇದ್ರೆ, ಈ ತರ ಮಳೆ ಬರ್ತಾ ಇರ್ಬೇಕಾದ್ರೆ ಸಖತ್ ಟೇಸ್ಟಿ ಆಗಿರುತ್ತೆ. ಹಾಗೆ ರೈಸ್ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಮಳೆಗಾಲದಲ್ಲಿ ಹುಳ್ಳಿ ಕಟ್ಟಿನ ಸಾರು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಲಂಚ್ನ ಕೂಡ ಮುಗಿಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಆಲ್.